ನಂದು ಮದ್ವೆನೂ ಆಗೋಯ್ತು, ಮನೆ ಗೃಹ ಪ್ರವೇಶ ಆಗೋಯ್ತು, ಏನೇನು ನಾನ್ ಮರ್ತೋಗ್ಬಿಟ್ಟೆ, ಅದು ಸೀದೋಯ್ತು. ಎಲ್ರು ಹಂಗೆ ಬೈತಾ ಕೂತವ್ರೆ. ಓಕೆ, ಲೆಟ್ ಮಿ ಸ್ಟಾರ್ಟ್ ವಿತ್ ಅ ವಿಡಿಯೋ ಗೈಸ್. ಫೈನಲಿ ಬೆಳಿಗ್ಗೆಲ್ಲ ಕರೆಕ್ಟ್ ಆಗಿರ್ಲಿ. ಹಾಯ್ ಗೈಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಫೈನಲಿ ಇವತ್ತು ನಾನು ಒಂದು ಡೈಲಿ ವ್ಲಾಗ್ ನ ಮಾಡ್ತಾ ಇದ್ದೀನಿ ಗೈಸ್. ಸೊ ಇವತ್ತು ಡೇಟ್ ಬಂದು ನಾಳೆ ಹಬ್ಬ ಗೈಸ್, ಯುಗಾದಿ ಹಬ್ಬ. ಸೊ ಇವತ್ತು ಬಂದು 18th. ಇವಾಗ ತಾನೇ ಹೇಳಿದ್ರು. ಅದೇ ಇವತ್ತು 18th ಆಫ್ ಮಾರ್ಚ್ ಗೈಸ್. ಸೊ ನಾಳೆ ಹಬ್ಬ, ಯುಗಾದಿ ಹಬ್ಬ. ನಾನು ಯಾಕೆ ಅಷ್ಟೊಂದ್ರ ಡೇಟ್ ಮೇಲೆ ಇದ್ದಾಗಿದ್ದೀನಿ ಅಂತಂದ್ರೆ, ಎಷ್ಟೊಂದ್ಸಲ ಲಕ್ಷ್ಮಿ ಹಳೆ ಬ್ಲಾಗ್ ಆಗ್ತಾ ಇದೀರಾ, ಸಂಕ್ರಾಂತಿ ಹಬ್ಬದ ಬ್ಲಾಗ್ ಇವಾಗ ಆಗ್ತಾ ಇದೀರಾ, 6 months ಹಳೆ ಬ್ಲಾಗ್ ಇವಾಗ ಆಗ್ತಾ ಇದೀರಾ, ನಿಮ್ಮ ಮನೆ ಗೃಹ ಪ್ರವೇಶ ಆಗೋಯ್ತು, ನಂದು ಮದ್ವೆನೂ ಆಗೋಯ್ತು, ಏನೇನೋ ಕಾಮೆಂಟ್ಸ್ ಮಾಡ್ತಾ ಇದೀರಾ. ನಾನು ಯಾಕೆ ಈ ರೀತಿ ಕಾಮೆಂಟ್ಸ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ದಟ್ಸ್ ಓಕೆ ಗೈಸ್, ಏನೂ ಮಾಡೋಕ್ಕಾಗಲ್ಲ. ನಾನು ಒಂದಷ್ಟು ಆ ಕಾಮೆಂಟ್ಗೆಲ್ಲ ರಿಪ್ಲೈ ಮಾಡ್ತಾನೆ ಇರ್ತೀನಿ. ಇಲ್ಲ ಗೈಸ್, ಗೃಹ ಪ್ರವೇಶನೂ ಆಗಿಲ್ಲ, ಗೃಹ ಪ್ರವೇಶ ಆಗಕ್ಕೆ ಇನ್ನೂ ಒಂದು 6-7 ತಿಂಗಳಿದೆ. ಗಾಡ್ ಪ್ರಾಮಿಸ್, ನಾನು ಸುಳ್ಳು ಹೇಳ್ತಾ ಇಲ್ಲ. ನೀವು ಯಾವ ರೀತಿ ನಾನು ಪ್ರೂಫ್ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ. ಎನಿವೇಸ್, ಗೃಹ ಪ್ರವೇಶ ಆಗಿಲ್ಲ ಅಲ್ವಾ? ನಾನು ಅದನ್ನು ಹೇಳ್ತೀನಿ ಗೈಸ್, ನಾನು ಲೈವ್ ಹೋಗ್ತೀನಿ ಯೂಟ್ಯೂಬ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬರ್ತೀನಿ. ನಮ್ಮ ಮನೆ ನೋಡಿ ಹಿಂಗಿದೆ ಅಂತ ನಾನು ತೋರಿಸ್ತೀನಿ. ಸೊ ಮನೆ ಕೆಲಸ ಎಲ್ಲಿ ತನಕ ಆಗಿದೆ ಅಂತ ಗಾಡ್ ಪ್ರಾಮಿಸ್ ನಾನು ನಿಜ ಹೇಳ್ತೀನಿ. ಮನೆ ಕೆಲಸ ಟೈಲ್ಸ್ ಬಿಟ್ರೆ ಟೈಲ್ಸ್ ಬಿಟ್ರೆ ಏನಾದರೂ ಆಗಿದೆಯಾ? ಏನು ಟೈಲ್ಸ್ ಬಿಟ್ರೆ ಏನೂ ಆಗಿಲ್ಲ. ನೀನು ಇಷ್ಟೂರ ಮಾತಾಡ್ತಿದ್ದೆ ಅಂದ್ರೆ ಅವ್ರ ಆ ಕಡೆಯಿಂದ ಮಾತೇ ಆಡ್ತಾ ಇಲ್ಲ. ನನ್ನ ತಂಗಿ, ಕಷ್ಟ ಜೀವಿ ತಂಗಿ. ಸೊ ಗೈಸ್, ಟೈಲ್ಸ್ ಬಿಟ್ಟು ಏನೂ ಆಗಿಲ್ಲ. ಏನಪ್ಪಾ ಅಂದ್ರೆ ವೈಟ್ ಸುಣ್ಣ, ಟೈಲ್ಸ್ ಬಿಟ್ರೆ ವೈಟ್ ಸುಣ್ಣ ಏನು ಮಾಡ್ತಾರಲ್ಲ ಅದೊಂದು ಆಗಿದೆ ಅಷ್ಟೇ, ಏನೂ ಆಗಿಲ್ಲ. ಬಿಕಾಸ್ ನಿಮಗೆ ಕೆಲಸ ಬೇಗ ಬೇಗ ಆಗಬೇಕು ಅಂದ್ರೆ ಅದಕ್ಕೆ ದುಡ್ಡು ಜಾಸ್ತಿ ಬೇಕು, ಅವಾಗ ಕೆಲಸನೂ ಬೇಗ ಆಗುತ್ತೆ. ನಾವೇನಪ್ಪಾ ಅಂತಂದ್ರೆ ಅದಕ್ಕೆ ಜಾಸ್ತಿ ವಿಡಿಯೋ ಮಾಡಿದ್ರೆ ದುಡ್ಡು ಜಾಸ್ತಿ ಬರುತ್ತಾ ಆಗಿಲ್ಲ. ಬಟ್ ಆಗಿಲ್ಲ ಗೈಸ್, ಕೆಲವೊಂದು ರೀಸನ್ಸ್ ಇದೆ. ಏನಪ್ಪಾ ಅಂದ್ರೆ ಫಸ್ಟ್ ಬಂದು ಬಜೆಟ್ ಸರಿನಾ, ಮತ್ತೆ ಅದಲ್ದಲೆ ಇವಾಗ ಹಬ್ಬ ಎಲ್ಲ ಇದೆ ಅಲ್ವಾ. ಸೊ ಸುಮಾರು ಜನ ವರ್ಕರ್ಸ್ ಕೂಡ ಅವರು ಕೂಡ ಊರು ಹೋಗಿರ್ತಾರೆ. ಸೊ ಅವ್ರ ಅವೈಲಬಿಲಿಟಿ ಕೂಡ ಇರಲ್ಲ, ಅಥವಾ ನಮಗೆ ಮೆಟೀರಿಯಲ್ಸ್ ಮತ್ತೆ ಅಷ್ಟೊಂದು ಬರ್ತಾ ಇಲ್ಲ. ಬಿಕಾಸ್ ಇವಾಗ ವಾರ್ ಎಲ್ಲ ಏನು ನಡೀತಿದೆಯಲ್ಲ, ಪೆಟ್ರೋಲ್ ಪ್ರಾಬ್ಲಮ್ಸ್ ಎಲ್ಲ ಅಷ್ಟೊಂದು ಆಗ್ತಿದೆ, ನಿಮಗೆ ಗೊತ್ತೇ ಇದೆ. ಸೊ ನಮಗೆ ಮೆಟೀರಿಯಲ್ ಸರ್ವಿಸು ಅಷ್ಟು ಬೇಗ ಸಿಗ್ತಾ ಇಲ್ಲ. ಸೊ ಸುಮಾರು ಅಷ್ಟೊಂದು ಕೆಲವೊಂದು ಕಾರಣಗಳಿದಾವೆ ಯಾಕೆ ಮನೆ ಡಿಲೇ ಆಗ್ತಿದೆ ಅಂತ. ಬಟ್ ಡಿಲೇ ಅಂತಂದ್ರೆ ಏನು ಒಂದೊಂದು ತಿಂಗಳು ಡಿಲೇ ಆಗ್ತಿದೆ, ನಮಗೆ ಮೆಟೀರಿಯಲ್ಸ್ ಸಿಕ್ಕಿಲ್ಲ ಆ ರೀತಿ ಎಲ್ಲ. ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ನಿಧಾನ, ಸ್ಟಾಪ್ ಆಗಿಲ್ಲ, ಬಟ್ ನಿಧಾನ ಕೆಲಸ ಆಗ್ತಿದೆ. ಓಕೆನಾ? ಸೊ ಎನಿವೇಸ್, ನಾಳೆ ಬಂದು ಹಬ್ಬ. ನನ್ನ ಹತ್ರ ಒಂದಷ್ಟು ಸೀರೆಗಳಿದ್ದಾವೆ, ಅಷ್ಟು ಡ್ರೆಸ್ಗಳಿದ್ದಾವೆ. ಡ್ರೆಸ್ಗೆ ಆಲ್ಟ್ರೇಷನ್ ಮಾಡಿಸಿಲ್ಲ, ಸೀರೆಗೆ ಬ್ಲೌಸ್ ಹೊಲಿಸಿಲ್ಲ. ಸೊ ನಾಳೆ ನಾನು ಏನು ಹಾಕೋತೀನಿ ಅಂತ ಗೊತ್ತಿಲ್ಲ. ಸೊ ಇದು ಬಂದು ನನ್ನ ಲಡ್ಡು ಮಾಗೆ ಸೀರೆನ ಆರ್ಡರ್ ಮಾಡಿಸ್ತು. ಇದು ನನ್ನ ಲಡ್ಡು ಮಾಗೆ ಡ್ರೆಸ್ನ, ನಾನು ಲಡ್ಡುಗೆ ಗೈಸ್ ಬಟ್ಟೆನ ಆರ್ಡರ್ ಮಾಡಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ. ಸೊ ಫ್ರೆಂಡ್ಸ್, ಇದು ಬಂದು ಫಸ್ಟ್ ಕ್ರೈಯಿಂದ ಲಡ್ಡುಗೆ ಕೆಲವೊಂದು ನೆನ್ನೆ ಆರ್ಡರ್ ಮಾಡಿದ್ದು ಡ್ರೆಸ್ಸು, ಲೈಕ್ ಸೇಮ್ ಡೇ ಡೆಲಿವರಿ ಅಥವಾ 1 day ಡೆಲಿವರಿ ಇರುತ್ತಲ್ಲ, ಆ ರೀತಿ ಆರ್ಡರ್ ಮಾಡಿದ್ದೀನಿ. ಸೊ ನೋಡೋಣ ಯಾವ ರೀತಿ ಬಂದಿರುತ್ತೆ ಅಂತ. ನನಗೇನಪ್ಪ ಅಂದರೆ ಸೈಜ್ ಇಶ್ಯೂ ಇರ್ಬೋದು ಅಂತ ಅನ್ಕೋತೀನಿ, ಬಿಕಾಸ್ ನಾನು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿರೋದು. ಓಕೆ, ಈ ಜೀನ್ಸ್ಗೆ ಕವರ್ ಹಾಕಿಲ್ಲ, ಹಳೆ ಜೀನ್ಸ್ ಕೊಟ್ಬಿಟ್ಟವ್ರು. ಮಕ್ಳಿಗೆಲ್ಲ ಹಂಗೆ ಮಾಡಲ್ಲ. ಓಹೋ, ಇದನ್ನ ಲಕ್ಷಿತಕ್ಕಾಗುತ್ತೇನೋ. ಇಷ್ಟು ದೊಡ್ಡ ಯಾರು ಆರ್ಡರ್ ಮಾಡ್ತಾರೆ? 2 to 3 years ಆರ್ಡರ್ 2 to 3 years ಪಕ್ಕ ಇಲ್ಲ. ಇದು ಕೊಡಿಲ್ಲ, ಹಂಗಾರೆ ಇನ್ನೊಂದು ಬಟ್ಟೆ ಇಲ್ಲ ಕೊಡಿಲ್ಲ. ಇದು ಕವರು ಹಾಕಿಲ್ಲ ರೀ. ಕೊಡಿ ಅದನ್ನ 2 to 3 years ಕೊಡಿಲ್ಲ. ಅದಕ್ಕೆ ಸೈಜ್ ಬರ್ದಿಲ್ಲ ಅಲ್ಲಿ, ಕೊಡಿ. ಬರ್ದಿದ್ದಾರೆ 2 to 3 years ಅಂತ. ಎಲ್ಲಿ? ನೋಡಿ, ಯಾವ ಇಂಡಿಯನ್ ಮಗು ಇಷ್ಟು ಯಾವ ಇಂಡಿಯನ್ ಮಗು? ಏನು ಮಾಡೋಕ್ಕಾಗಲ್ಲ. ಅವನ ಹತ್ರ ಏನು ಗೊತ್ತಾ, ಜೀನ್ಸ್ಗಳು ಸುಮಾರು ಇದಾವೆ, ಬಟ್ ಎಲ್ಲ ಹಿಂಗೆ ದೊಡ್ಡದೇನೆ. ಆ್ಯಂಡ್ ಇದು ಬಂದು ಟೀ ಶರ್ಟ್. ಲಡ್ಡು ಹತ್ರ ಈ ಥರ ಚಮ್ಕಿ ಟೀ ಶರ್ಟ್ಸ್ ಇಲ್ಲ ಗೈಸ್, ಈ ಥರ ಫಂಕಿ ಟೀ ಶರ್ಟು ಇರಲಿ ರೀ. ಏನು ಗೊತ್ತಾ, ಇನ್ನೇನು ಲಡ್ಡು ಹಾರ್ಡ್ಲಿ ಒಂದು 3-4 ವರ್ಷ ಈ ಥರ ಬಟ್ಟೆ ಹಾಕೋತಾನೆ. ಆಮೇಲೆ ಅಮ್ಮ ನಂಗೆ ಇದು ಬೇಡ ಅದು ಬೇಡ ಅಂತ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. 3-4 ವರ್ಷ ನಾವು ಇವಾಗೇ ಬೇಡ ಅಂತ ನಾವು. ಇದು ಇನ್ನೊಂದು ಟೀ ಶರ್ಟ್ ರೀ. ಇದು ಬಂದು ಸ್ಲೀವ್ಲೆಸ್. ಲಡ್ಡುಗೆ ಸ್ಲೀವ್ಲೆಸ್ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ ಅಲ್ವಾ? You have very bad taste in clothes, ಗೊತ್ತಾ? I have very bad taste in everything, if you know what I mean. ಚೆನ್ನಾಗಿಲ್ವಾ? ಇದು ಫಿಟ್ ಆಗುತ್ತೆ ಅವನಿಗೆ. ಇದು 3 to 4 years ತಗೊಂಡಿದ್ದೀನಿ, ಬೇಕಾದ್ರೆ ತೋರಿಸ್ತೀನಿ. ಓಕೆ, 22 ಸೈಜ್ ಇದೆ, ಬಟ್ ದಿಸ್ ಇಸ್ 3 to 4 years. ಇದು 2 to 3 years. ಸೊ ನಾನು ಆ್ಯಕ್ಚುಲಿ ಅಲ್ವಾ ಗ್ಯಾರೋ ಇಂದ ಈ ಒಂದು ಕ್ಯಾಲೆಸ್ ರಿಮೂವರ್ನ ಆರ್ಡರ್ ಮಾಡಿದ್ದೀನಿ. ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಗೈಸ್. ಏನು ಗೊತ್ತಾ, ಸೈಟ್ ಹತ್ರ ವಿಸಿಟ್ ಮಾಡಿ ಅಲ್ಲ
ನನ್ನ ಕಾಲು ಫುಲ್ ಒಂಥರ ಆರ್ಡರ್ ಕಾಣಿಸ್ತಾ ಇದೆ. ಸೊ ಕ್ಯಾಲೆಸ್ನ ರಿಮೂವ್ ಮಾಡೋಕ್ಕೆ ಮತ್ತು ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಮಾಡೋಕ್ಕೆ ನಾನು ಅಗ್ಯಾರೋ ಇಂದ ಈ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದು ಬಂದು ಅಗ್ಯಾರೋ ಕ್ಯಾಲೆಸ್ ರಿಮೂವರ್ ಅಂತ. ವಾವ್ ವಾವ್ ಗೈಸ್, ವಾವ್, ನೋಡ್ಬೋದು ಈ ರೀತಿ ಬರುತ್ತೆ. ಸೊ ಚೆನ್ನಾಗಿದೆ ನೋಡಿ, ಕಲರ್ ಮಾತ್ರ ಸಿಕ್ಕಾಪಟ್ಟೆ ರಿಚ್ ಲುಕ್ ಕೊಡ್ತಾ ಇದೆ, ತುಂಬಾನೇ ಕ್ಲಾಸಿ ಆಗಿದೆ. ಇದನ್ನ ಟ್ರೈ ಮಾಡೋಣ ಬನ್ನಿ. ಸೊ ತುಂಬಾನೇ ಈಸಿ ಟು ಯೂಸ್ ಅಂತಾನೆ ಹೇಳ್ಬೋದು, ಹಾಗೂ ತುಂಬಾನೇ ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಬಂದಿದೆ. ಸೊ ದಟ್ ಯು ಕ್ಯಾನ್ ಕ್ಯಾರಿ ದಿಸ್ ಎವ್ರಿವೇರ್. ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ, ಬಿಕಾಸ್ ನಾನು ಸೈಟ್ ಹತ್ರ ಆಫರ್ ನಂಗೆ ವಿಸಿಟ್ ಮಾಡ್ತಾ ಇರ್ತೀನಲ್ವಾ ಫ್ರೆಂಡ್ಸ್. ಇದು ಬಂದು ಮೀಡಿಯಂ ಸ್ಪೀಡು, ಇದು ಬಂದು ಹೈ ಸ್ಪೀಡು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇಲ್ಲಿ ನೋಡಿ LED ಲೈಟ್ ಕೂಡ ಕೊಟ್ಟಿದ್ದಾರೆ, ಓಕೆನಾ. ಆ್ಯಂಡ್ ಇದ್ರ ಜೊತೆ ಅಲ್ಲ ಒಂದು ಚಾರ್ಜಿಂಗ್ ಕೇಬಲ್ ಕೂಡ ಇದೆ. ಸೊ ನೀವು ಆಲ್ಮೋಸ್ಟ್ ಒಂದು 50 ಮಿನಿಟ್ಸ್ ಚಾರ್ಜ್ ಮಾಡಿದ್ರಲ್ವಾ, ನಿಮಗೆ ಆಲ್ಮೋಸ್ಟ್ ಒಂದು 1.5 ಅವರ್ಸ್ ಅಥವಾ 1 ಅವರ್ ತನಕ ಆರಾಮಾಗಿ ಇದನ್ನ ನೀವು ಯೂಸ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಆ್ಯಂಡ್ ಒಂದು ಪುಟ್ಟದಾಗಿ ಕ್ಯೂಟ್ ಆಗಿ ಗೈಸ್ ಇಲ್ಲಿ ಬ್ರಷ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಕ್ಯಾಲೆಸ್ ಅಥವಾ ಡೆಡ್ ಸ್ಕಿನ್ ಏನಿರುತ್ತಲ್ಲ ಅದನ್ನ ಈ ರೀತಿ ರಬ್ ಮಾಡೋಕ್ಕೆ. ಆ್ಯಂಡ್ ಇನ್ನೊಂದು ಬೆಸ್ಟ್ ಏನು ಗೊತ್ತಾ ಗೈಸ್, ಇದೇನು ರಾಕೆಟ್ ಸೈಜ್ ಅಂತೂ ಅಲ್ವೇ ಅಲ್ಲ, ಇದ್ರ ಜೊತೆ ಎಲ್ಲ ನಮ್ಗೆ ಇಲ್ಲಿ ಇನ್ನೊಂದು ಹೆಡ್ನ ಕೊಟ್ಟಿದ್ದಾರೆ. ಸೊ ಇಫ್ ಇನ್ ಕೇಸ್ ಇದು ನಮಗೆ ಬೇಡ, ನಮಗೆ ಇದು ಸಾಫ್ಟ್ ಆಗಿರೋದನ್ನ ಯೂಸ್ ಮಾಡಬೇಕು ಅಂದರೆ ಯು ಜಸ್ಟ್ ಹ್ಯಾವ್ ಟು ಲೈಕ್ ಕ್ಲಿಕ್, ಇದನ್ನ ಈ ಥರ ಪ್ರೆಸ್ ಮಾಡಿದ್ರೆ ಅಲ್ಲ ಇದು ಆರಾಮಾಗಿ ರಿಮೂವ್ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ರೀಪ್ಲೇಸ್ ದಿಸ್ ವಿತ್ ದಿಸ್ ಒನ್. ಸೊ ಈ ಥರ ಹಾಕಿ ನೋಡಿ ಎಷ್ಟು ಆರಾಮಾಗಿ ಇದು ಫಿಟ್ ಆಯಿತು. ಸೊ ಈ ರೀತಿ 2 ಹೆಡ್ನ ಕೊಟ್ಟಿದ್ದಾರೆ ಕ್ಯಾಲೆಸ್ನ ರಿಮೂವ್ ಮಾಡೋಕ್ಕೆ. ಲೈಕ್ ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಹ್ಯಾಸ್ ಅ ಕಂಫರ್ಟ್ ಯೂಸ್ ಮಾಡ್ಕೋಬೋದು. ಫಸ್ಟು ನಾನು ವಾರ್ಮ್ ವಾಟರಲ್ಲಿ ಕಾಲು ಸೋಕ್ ಮಾಡಿರ್ತೀನಿ. ಇದ್ರ ಬ್ಯಾಟ್ರಿ ಬಂದು ನಾನ್ ವಾಟರ್ ಪ್ರೂಫು, ಬಟ್ ನಾವು ಅಟ್ಯಾಚ್ಮೆಂಟ್ನ ಸಪ್ರೇಟಾಗಿ ತೆಗ್ದು ವಾಶ್ ಮಾಡ್ಕೋಬಹುದು. ಕ್ಯಾಲೆಸ್ ಹಾಗೂ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಿದೆ. ಇವಾಗ ಲೋಷನ್ ಹಚ್ಚಿ ಕಾಲಿಗೆ ನೀಟಾಗಿ ಮಾಯ್ಶ್ಚರೈಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ರೆಗ್ಯುಲರಾಗಿ ಇದನ್ನ ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ, ಬೇಕಾದ್ರೆ ನಾವು ರೆಫರ್ ಮಾಡ್ಕೋಬೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇದರಲ್ಲಿ 2400 ಅಷ್ಟು ರೊಟೇಷನ್ ಪರ್ ಮಿನಿಟ್ ಇದೆ. ಸೊ ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಬನ್ನಿ 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 ಬನ್ನಿ. ಏ ಬಿಡ್ಲ, ಹಂಗ್ ಮಾಡ್ತಾರಾ? ಹಂಗ್ ಮಾಡ್ತೇನು ಗೈಸ್? ನಾನು ಒಂದು ಲಡ್ಡುಗೆ ಸಿಂಬಾಗೆ ಹೊಸ ಹೆಸರು ಇಟ್ಟಿದ್ದೀನಿ. ಮುಂಚೆ ನನ್ನ ಕಣ್ಮನಿ ಅಂತ ಕರೀತಿದ್ದೆ, ಇವಾಗಿಂದ ಪೆಂಗ್ವಿನ್ ಅಂತ ಕರಿತೀನಿ. ಯಾಕೆ? ಐ ಡೋಂಟ್ ನೋ. ನೆನ್ನೆ ಏನಾಯ್ತು ಗೊತ್ತಾ, ಲಡ್ಡು ನನ್ನ ಹತ್ರ, ಸಿಂಬಾ ನನ್ನ ಹತ್ರ ಬಂದ್ಬಿಟ್ಟು ಏನೋ ಕೇಳ್ದ ಅಚ್ಚು ಹಂಗೆ ಹಿಂಗೆ ಅಂತ. ಆಮೇಲೆ ಹಿಂಗೆ ಎಡ್ಕೊಂಡು ಹೋಗ್ತಾ ಇದ್ದ. ಅದೊಂಥರ ಪೆಂಗ್ವಿನ್ ತರಾನೇ ಅನ್ಸ್ತು ನನ್ಗೆ. ಅದಕ್ಕೆ ಸಿಂಬಾ ಹೆಸರು ಪೆಂಗ್ವಿನ್? ಹಾ, ಮಣ್ಣು ಹಾಳು ಮಾಡ್ಬೇಡ. ಓಕೆ ಗೈಸ್, ಸಿಂಬಾ ನೀನ್ ಬೇಜಾರ್ ಮಾಡ್ಕೋಬೇಡ, ನಿಮ್ಮ ಅಮ್ಮ ನಿನಗೆ ಆರ್ಡರ್ ಮಾಡಿದ್ದಾರೆ, ಓಕೆನಾ? ಅದು ಬಂದೈತೆ, ಅವಳು ಇದನ್ನ ಓಪನ್ ಮಾಡಿಲ್ಲ. ನಿಂದೆ ತಗೊಳ. ನಿಂದೆ ಕಣ, ನಿಂದೆ ಅಕ್ಕ. ಲಡ್ಡು ಚೆನ್ನಾಗೈತಾ? ಇದು ನಿಂದು ದೊಡ್ಡದಾಯ್ತು ಮಮ್ಮಿ, ನಿಂದಿದು ಏನ್ ಮಾಡಿರಿ? ಸಿಂಬಾಕ್ ಅಂತ ಬಿಡು, ಸಿಂಬಾಗೂ ದೊಡ್ಡದಾಯ್ತು. ಅದು ಅದಾಗುತ್ತೆ ಕ್ಲೀನಿಗೆ ತಗೊಳ. ಇದಾಗುತ್ತೆ. ಸಿಂಬಾ ಬಾಯಿಲಿ ನಿಂಗೆ ದೊಡ್ಡದಾಯ್ತಾ ನೋಡ್ತೀನಿ. ಅಕ್ಕ ಆರ್ಡರ್ ಮಾಡಿದಾಳೆ, ಅವನಿಗಾಗುತ್ತೆ. ಅವಳು ಬ್ಲಾಗ್ ಅಲ್ಲಿ ತೋರ್ಸಕ್ಕೆ ಅಂತ. ಇವಾಗಲ್ಲ, ನಾಳೆ ಸ್ನಾನ ಮಾಡ್ಬಿಟ್ಟು. ಎಲ್ಲಿ ಲಡ್ಡು ತೋರ್ಸ ಎಲ್ರಿಗೂ. ಸಿಂಬಾ ಲಡ್ಡು ಬನ್ನಿಲಿ. ನಿನಗೆ ಯಾರು ಇಷ್ಟ ಲಡ್ಡು? ನಿನಗೆ ಯಾರು ಇಷ್ಟ? ಅಚ್ಚು ಇಷ್ಟನಾ ಚಿಕ್ಕಪ್ಪ ಇಷ್ಟನಾ? ಏಯ್ ಯಾರು ಇಷ್ಟ? ಅಚ್ಚು. ಡ್ರೆಸ್ ಬೇಡವಾ ನಿಂಗೆ? ಡ್ರೆಸ್ ಕೊಡ್ತೀನಿ ನಾನು ಕೊಡ್ತಿದ್ದೆ, ಹೇಳೋ ಪರವಾಗಿಲ್ಲ. ನಾನು ಅಮ್ಮ ನಿಮ್ಮ ಮಗು ಏನು ಕೊಡ್ಸಿಲ್ಲ, ನಿಂದೆ ಕಣ. ಓಕೆ ಗೈಸ್, ಸೊ ಬನ್ನಿ ಸ್ವಲ್ಪ ಸೈಡ್ ಕೂಡ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನ ಶೇರ್ ಮಾಡ್ತೀನಿ. ಅಂಡ್ ಇದು ನಂಗೆ ಟೈಪ್ ಆಗ್ತದೆ. ಇಬ್ರು ಆಚೆ ಇಬ್ರು ಗೆಟ್ ಔಟ್ ಐತೆ. ಬಟ್ ಏ ಅಕ್ಕ ಕರೆಕ್ಟ್ ಆಗಿ ಕೂತ್ಕೊಂಡು ರೆಕಾರ್ಡ್ ಮಾಡ್ತೀನಿ. ಇದಿಲ್ಲ ಇಂತ ಅನ್ಸಿದ್ದೀನಿ, ನನ್ನ ಹಿಂಗೆಲ್ಲ ರೆಕಾರ್ಡ್ ಮಾಡ್ತಾ ನೀನು ಹಂಗೆಲ್ಲ ಇರ್ಬೇಡ, ಮತ್ತೆ ಕರೆಕ್ಟ್ ಆಗಿ ಇರು. ಇಲ್ಲಿ ನೋಡೆ 2 to 3 years ಎಷ್ಟು ದೊಡ್ಡದಾಗಿ ಬಂದೈತೆ. ಓ ವಾವ್ ಲಡ್ಡು, ನೀನು ಫುಲ್ ಬಾಡಿ ಆಗಿದೆ ನೋಡು. ನನಗೆ
ಆಕ್ಚುಲಿ ಮನ್ಸಲ್ಲಿ ಇತ್ತು 2 to 3 years ದೊಡ್ಡದೇ ಬರುತ್ತೆ ಜೀನ್ಸ್ ಪ್ಯಾಂಟು ಅಂತ ಅಲ್ವಾ, ತುಂಬಾ ದೊಡ್ಡದಾಯ್ತಲ್ವಾ? ಇದು 3 to 4 years ಆಗಿದೆ. ಬೇಬಿ ಹಗ್ಗು ಒಂದ್ ಸ್ವಲ್ಪ ದೊಡ್ಡದೆ. ಹಲೋ ಏ ನಿನ್ ಮೊಬೈಲ್ ನೋಡಿನಿ? ಹಾಂ ಕಳಿಸ್ತೀನಿ ಇದು ಟ್ರಾನ್ಸ್ಪೋರ್ಟೇಷನ್ 1200 ಅಲ್ವಾ? ಹಾಂ ಸರಿ ಏ ಸಿಂಬಾ ಬುಂಬಾ ಬ್ರ್ಯಾಂಡ್ ಬೇರೆ ಅಲ್ವಾ? ಲಡ್ಡು ಆಯ್ತು ಕೂಲ್. ಇರು ಅರ್ಥ ಮಾಡ್ತೀನಿ, ಇರು ಸಿಂಬಾಗ ಅರ್ಥ ಮಾಡ್ತೀನಿ. ಲಡ್ಡು ಬಾಯಿ ಇಲ್ಲಿ ಬಾ, ನಿಂತ್ಕೋ. ಇಲ್ಲಿ ನಿಂತ್ಕೋ ಬಾ ಒಂದ್ ನಿಮಿಷ. ಹಿಡ್ಕೊ. ನಿಂತ್ಕೋತಾ ಇಲ್ಲ ಅವ್ನು. ನಿಂಚಿ ಮಗ್ನೆ, ನಿಂಚಿ ಬಟ್ಟೆ ನೋಡೋಣ ಆಗುತ್ತಾ? ವರ್ಷ ಬಟ್ಟಿಲ್ಲ, ಸಿಂಬಾ ತಗೋತಾನೆ. ನಿಂಚು ಚಿನ್ನಿ ವೇಟ್ ಮಾಡ, ಅಮ್ಮ ನೋಡು ಬೇಗ ನೋಡೆ, ಅಥವಾ ರಿಟರ್ನ್ ಮಾಡ್ಲಾ ಸುಮ್ಮನೆ? ಇನ್ನೇನು ರಿಟರ್ನೇ ಮಾಡು, ಇಷ್ಟು ದೊಡ್ಡದು. ಅವ್ನು ಇನ್ನೂ ಇದು ಹಾಕೋಬೇಕು ಅಂದ್ರೆ 2 ವರ್ಷ ಬೇಕು. ಬಟ್ ಇದು ಸೆಟ್ ಬಂದಿರೋದು. ಸೆಟ್ಟೆ ಗೊತ್ತಾಯ್ತು. ನಾನು ಏನು ಗೊತ್ತಾ ಹಿಂಗೆ ಆಗುತ್ತೆ ಅಂತಾನೆ, ನಾನು ನಮ್ಮ ಮನೆಗೆ ಹೋಗಿದ್ನಲ್ಲ, ಹೊಸ ಜೀನ್ಸ್ ಪ್ಯಾಂಟ್ ಇನ್ನೊಂದಿದೆ, ಅದು ತಂದಿದ್ದೀನಿ. ಅಷ್ಟೇ ಕಂಡು ಫ್ರೆಂಡ್ಸ್, ಏನ್ ಗೊತ್ತಾ, ಈ ಒಂದು ಸೀರೆ ಬಗ್ಗೆ ನಾನು ಸುಮಾರು ಕಾಮೆಂಟ್ ಮಾಡಿದ್ದಾರೆ ನನಗೆ, ಲಕ್ಷ್ಮಿ ಅವರೇ ಸೀರೆ ನೀವು ಎಲ್ಲಿಂದ ಪರ್ಚೇಸ್ ಮಾಡಿದ್ವು ಅಂತ. ನಾನು ಲಾಸ್ಟ್ ವೀಕು ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು, ಅಲ್ಲಿ ಈ ಸೀರೆನ ಹಾಕೊಂಡು ಹೋಗಿದ್ದು ನಾನು. ಎಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ ಕೊಟ್ಟರು ಗೊತ್ತಾ. ಹಾಗೂ ಇನ್ಸ್ಟಾಗ್ರಾಮ್ ಕೂಡ ನಾನು ಪೋಸ್ಟ್ ಮಾಡಿದೆ ಈ ಒಂದು ಸೀರೆ ಹಾಕೊಂಡು. ಸೊ ಸುಮಾರಷ್ಟು ಜನ ನನಗೆ ಕಾಂಪ್ಲಿಮೆಂಟ್ ಕೊಟ್ಟರು, ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟಾಗ್ರಾಮ್ ನಾನು ಸ್ಟೋರಿ ಹಾಕಿದೆ ಅನ್ಸುತ್ತೆ, ಕರೆಕ್ಟು ಸ್ಟೇಟಸ್ ಹಾಕಿದೆ, ಸುಮಾರಷ್ಟು ನನಗೆ ಕಾಮೆಂಟ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೆ ಗೊತ್ತೇ ಇರುತ್ತೆ, ನಾನು ಈ ಸೀರೆ ಪರ್ಚೇಸ್ ಮಾಡಿದ್ದು ಅಕ್ಕ ಹತ್ರ, ಆರಾಧನಾ ಬೈ ಸುಪ್ರಿಯಾ. ಕಾಸ್ಟ್ ಬಂದು ಐ ಗೆಸ್ 1900 ಅಥವಾ 2000 ಒಳಗೇನೆ ಅನ್ಕೋತೀನಿ ಗೈಸ್. ಸೊ ಪರ್ಚೇಸ್ ಮಾಡಿ ಸುಮಾರು ತಿಂಗಳೇ ಆಯಿತು. ಬಟ್ ಇವಾಗ ರೀಸೆಂಟ್ ಟೈಮಲ್ಲಿ ಬ್ಲೌಸ್ ಹೊಲಿದು ಮೊನ್ನೆ ಹಾಕಿರೋ ಸೀರೆ ಇದು ನಾನು. ಸೊ ಯಾಕೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಸುಮಾರು ಜನ ಕೇಳಿದ್ರಿ ನನಗೆ, ಲಕ್ಷ್ಮಿ ಅವರೇ ಅಡ್ರೆಸ್ ಡೀಟೇಲ್ ಅಂದರೆ ಶಾಪ್ ಅಡ್ರೆಸ್ ಕೊಡಿ ನನಗೆ ಅಂತ. ಸೊ ಶಾಪ್ ಯಾರು ಇಲ್ಲ ಗೈಸ್, ಅಕ್ಕ ಹತ್ರನೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಅಕ್ಕ ಇವಾಗ ಸಾರಿ ಬಿಸ್ನೆಸ್ ರನ್ ಮಾಡ್ತಿಲ್ಲ ಅಂತಲೂ ಕೇಳಿದ್ದೀರಾ. ಅಕ್ಕ ಇವಾಗ ಸದ್ಯಕ್ಕೆ ಸ್ವಲ್ಪ ಬ್ಯುಸಿ ಆಗಿದ್ದಾಳೆ, ಸ್ಟಾಪ್ ಮಾಡಿಲ್ಲ, ಪಾಸ್ ಕೊಟ್ಟಿದ್ದಾಳೆ. ಮೇ ಬಿ ಇನ್ ಸಮ್ ಡೇಸ್ ಶಿ ವಿಲ್ ಸ್ಟಾರ್ಟ್ ಹರ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಸೊ ಎಸ್ ಗೈಸ್, ನನಗೆ ಆ್ಯಕ್ಚುಲಿ ಇದು ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ. ಇದಕ್ಕೇನು ಗೊತ್ತಾ, ವೈಲೆಟ್ ಕಲರ್, ವೈಲೆಟ್ ವಿತ್ ಈ ಕಲರ್ ಕಾಂಬಿನೇಷನ್ ಬಂದಿದೆ, ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು, ಅಕ್ಕ ಮತ್ತು ಅಕ್ಕ ಅವ್ರ ಅತ್ತೆ ಇದ್ದಾರಲ್ಲ ಅವರು, ಮತ್ತು ನಮ್ಮಮ್ಮ, ಮತ್ತು ಸಾಧನಾ ಅಕ್ಕ, ನನ್ನ ಇಬ್ಬರು ಕಸಿನ್ ಅಕ್ಕ ಇದ್ದಾರೆ, ಅವರು, ನಾವೆಲ್ಲರೂ ಆಲ್ಮೋಸ್ಟ್ ಇದೇ ಥರ ಸೀರೆ ತಗೊಂಡಿದ್ದೀವಿ. ಬಟ್ ಕಲರ್ ಮಾತ್ರ ಚೇಂಜು. ಇದರಲ್ಲಿ ಪಿಂಕ್ ಇದೆ, ರೆಡ್ ಇದೆ, ಗ್ರೀನ್ ಇದೆ, ಪರ್ಪಲ್ ಇದೆ, ಇದು ಒಂದು ವೈಲೆಟು, ಯೆಲ್ಲೋ ಕೂಡ ಇದೆ. ಸೊ ಎಸ್ ಗೈಸ್, ಹೇಗಿದೆ, ಚೆನ್ನಾಗಿದೆಯಾ? ಅಷ್ಟೇ. ಚೆನ್ನಾಗಿದೆಯಲ್ಲ? ಇವಾಗ ನಾಳೆ ಯುಗಾದಿ ಹಬ್ಬ ಅಲ್ವಾ, ಫುಲ್ ಬರೀ ಯುಗಾದಿ ಬಗ್ಗೆನೇ ಬರ್ತಿದೆ ಸಾಂಗು. ಇನ್ಸ್ಟಾಗ್ರಾಮಲ್ಲೂ ಎಲ್ಲ ಸ್ಕ್ರೋಲ್ ಮಾಡೋ ಬರೀ ಯುಗಾದಿ ಯುಗಾದಿ ಯುಗಾದಿ. ಎನಿವೇಸ್ ಗೈಸ್, ಕೀಪಿಂಗ್ ದಿಸ್ ಅಸೈಡ್, ಸಕ್ಕ ಅದ್ರ ರೂಮಲ್ಲಿ ವಾಸ ಮಾಡ್ಬಿಟ್ಟೈತೆ. ಅಲ್ಲ ನೀವು ಒಂದ್ ನಿಮಿಷ ಮೊಟ್ಟೆ ಇಟ್ಟೆ ತಾನೆ, ಯು ಗೈಸ್ ಶುಡ್ ಬಿ ರೆಸ್ಪಾನ್ಸಿಬಲ್ ಅಲ್ವಾ? ಮೊಟ್ಟೆ ಇಟ್ಟಿದ್ಯಾರು? ಮೊಟ್ಟೆ ಇಟ್ಟಿದ್ಯಾರು? ನೋಡಿ ಇದು ಹೆಂಗಾಗಿದೆ ನೋಡಿ. ಇಲ್ಲ ಮೊಟ್ಟೆ ಇಟ್ಟಿದ್ಯಾರು? ಇಲ್ಲ ಮೊಟ್ಟೆ, ನನ್ನ ಕ್ವಶನ್ ಪ್ರಿಟಿ ಸಿಂಪಲ್. ಮೊಟ್ಟೆ ಇಟ್ಟಿದ್ಯಾರು? ಸಿ ಮೊಟ್ಟೆ ಇಟ್ಟಿದ್ದು ನಾನೇ. ನಾನು ಯಾರಿಗೋಸ್ಕರ ಮೊಟ್ಟೆ ಇಟ್ಟಿದ್ದು? ನೀನ್ ಯಾರು ಬೇಕಾದ್ರೆ ಇಡು, ಮೊಟ್ಟೆ ಇಟ್ಟಿದ್ಯಾರು? ಯಾರಿಗೋಸ್ಕರ ಸರಿ, ಇಟ್ಟಿದ್ದು? ಇವಾಗ ನನ್ನ ಕ್ವಶನ್ ಆನ್ಸರ್ ಮಾಡು. ಇವಾಗ ನಾನೇ ಮೊಟ್ಟೆ ಇಟ್ಟು ಈ ಥರ ಆಗಿದ್ರೆ ನಾನು ಬಿಡ್ತಾ ಇದ್ದ ನೀನು? ನನಗೆ ಏನ್ ಗೊತ್ತಾ ಬೇಜಾರು, ಫೈನ್ ನಾನು ಮರ್ತೋಗ್ಬಿಟ್ಟೆ, ಅದು ಸೀದೋಯ್ತು. ಎಲ್ರು ಹಂಗೆ ಬೈತಾ ಕೂತವ್ರೆ. ಏನ್ ಬೈದ್ರು? ಗ್ಯಾಸ್ ಫಸ್ಟ್ ಆಫ್ ಆಲ್ ಗ್ಯಾಸ್ ಇಟ್ಟಲ್ಲ, ಗ್ಯಾಸ್ ವೇಸ್ಟ್ ಮಾಡಿದೆ, ರೆಸ್ಪಾನ್ಸಿಬಲ್ ಇಲ್ಲ, ಮೊಟ್ಟೆ ಇಟ್ಟಿ ಹಾಗೆ ಹೀಗೆ ಅಂತ. ಇಲ್ಲ ಲೇಟೆಸ್ಟ್ ಬಂದು ನೋಡ್ಬೇಕು ತಾನೆ. ಒಂದ್ ನಿಮಿಷ, ಮೊಟ್ಟೆ ಇಟ್ಟಿದ್ದಾನೆ ಅಂತಾನೆ ನನಗೆ ಗೊತ್ತಿಲ್ಲ ಇವ್ಳು. ಇಲ್ಲ, ನನ್ನ ಕ್ವಶನ್ ಗೊತ್ತಾ? ಇಲ್ಲ ಲಕ್ಷ್ಮಣ, ನನ್ನ ಕ್ವಶನ್ ಗೊತ್ತಾ? ಇದೇ ಜಾಗದಲ್ಲಿ ಬೇರೆ ಯಾರೇ ಇದ್ರು ಹೆಂಗ್ ಬೈದಿರ್ತಾ ಇದ್ದೆ? ನಾನು ಬೈತಾ ಇರ್ಲಿಲ್ಲ. ನಾಚಿಕೆ ಹೋಗ್ ಸುಮ್ಮನೆ. ಮೊಟ್ಟೆ ಚೆನ್ನಾಗೈತೆ. ನೀವ್ ಅನ್ಕೊಂಡಿರೋ ತರ ಅಲ್ಲ. ಯಾವ ಇನ್ನೋಸೆಂಟು ಅಲ್ಲ. ನಾನ್ ಬೇಜಾರು. ನೀನ್ ಇವ್ರು ಏನ್ ಅನ್ಕೊಂಡಿದ್ರ ಅದೇ ನಾನು. ಗೊತ್ತಾಯ್ತು. ಇವಾಗ ಅನ್ನಕ್ಕೆ ಇಡು. ಇನ್ನು ಯಾಕಾದ್ರೂ ನೀರೊಳಗೆ ಇಟ್ಟಿದ್ಯಾ? ತೆಗಿ ಅದ್ನ. ಇದೇ ಇಲ್ಲ. ನೀರೊಳಗಾದ್ರೂ ಇಡ್ತಾಳ, ತಲೆ ಕೆಟ್ಟವಳೆ. ಏಯ್, ನಾನ್ ನೀರ್ ಇವಾಗ ಹಾಕಿದೀನಿ ಕಣೆ, ಹೊಸ ನೀರಾ. ಅದೇನೆ, ಅದ್ರೊಳಗೆ ಯಾರಾದ್ರೂ ಹಾಕ್ತಾರಾ? ಇಲ್ಲ, ಆಕ್ಚುಲಿ ಅದು ವಾಸನೆ ಬರ್ತಾ ಇತ್ತು. ಅದು
ತಗೋ ಅವಳು ನನ್ನ ತಂಗಿ ನೋಡ್ಬೇಕು. ಓ ನಿನ್ ದುರಂಕಾರ, ನಿನ್ಗೆ ಗ್ಯಾಸ್ ಇಲ್ಲ. ಏನು ಏನು ಹೇಳು, ಏನು ಹೇಳು. ನಾನು ಲಚ್ಚುಗೆ ಹೇಳ್ದೆ ನನಗೆ ತುಂಬಾ ದುರಾಂಕಾರ ಅಂತ. ಅದು ನಾನು ಅವ್ಳು ಸಿಸಿರಂತೆ ಕೇಳಿಲ್ಲ, ನಾನು ಎಂದು ಕೇಳಿದೆ ಅಂತ ಅವಳಿಗೆ ಹೇಳ್ತಾ ಇದ್ದೆ ನಾನು. ಅಟ್ಲೀಸ್ಟ್ ನೀನು ಅಲ್ಲಿ ಇಡ್ಬೇಕು ಬಾಲ್ಕನಿ, ಅಷ್ಟು ಸೀದೋಗಿರೋ ಸ್ಮೆಲ್ ಬರ್ತಿದೆ ಅಂದ್ರೆ. ಅಷ್ಟು ಸೀದೋಗಿರೋ ಸ್ಮೆಲ್ ಬರೋವರೆಗೂ ನೀವ್ ಏನ್ ಮಾಡ್ತಾ ಇದ್ರಿ? ಹಿಟ್ಟಿನೊಳಗೆ ಜ್ಞಾನ ಇರ್ತದೆ. ನಾಲಚ್ಚು ಮೊಟ್ಟೆಗೂ ಬೇಜಾರಾಗ್ಬಿಡುತ್ತೆ ಕಣೆ, ನನ್ನ ಈ ರೀತಿಯಾಗಿ ಮಾಡ್ತಾರಲ್ಲ ಇವರು. ಎಷ್ಟು ಪ್ರೋಟೀನ್ ಕೊಡ್ತೀನಿ ನಾನು. ಒಳಗಿಂದ ಚೆನ್ನಾಗಿಲ್ವಾ ಮೊಟ್ಟೆ? ಅದಂತೂ ಹೊಟ್ಟೋಗಿತ್ತು. ಅಲ್ಲ ಒಳಗಿಂದ ಚೆನ್ನಾಗಿಲ್ವಾ? ಐತೆ ಅನ್ಸುತ್ತೆ. ನಾನು ಇವತ್ತು ಲಾಸ್ಟ್ ಅಲ್ವೇ ನಾನ್ ವೆಜ್ ತಿನ್ನೋದು. ಇವತ್ತು ಮೊಟ್ಟೆ ಖಾಲಿ ಮಾಡಲೇಬೇಕು ಅಂತ ಮಮ್ಮಿ ಹೇಳಿತ್ತು. ಅದಕ್ಕೇನೆ ಇಟ್ಟಿದ್ದೆ ನೀನು ನಾನು. ಈ ತರ ಖಾಲಿ ಮಾಡ್ತೀಯ ಮೊಟ್ಟೆನ ಅಂತ ಯಾರಿಗ್ ಗೊತ್ತಿತ್ತು? ಈ ತರ ಆಗಲ್ಲ ಬಿಡ್ಲ ಚುಪ್, ಸುಮ್ಮನೆ ಎಷ್ಟು ಹಾ? ಇದು ಚೆನ್ನಾಗೈತಲ್ಲ ನೋಡು. ಚೆನ್ನಾಗಿರೋದನ್ನ ಮಡಗು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಾನೇನು ಬೇಕು ಬೇಕು ಅಂತ ಮಾಡಲಿಲ್ಲ ಗೈಸ್, ಮರ್ತು ಬಿಟ್ಟೆ ನಾನು.